ಸರ್ಕಾರದ ನಿರ್ಣಯ ಅಂತ ಮಾಡೋದು. ಸರ್ಕಾರ ಅಂತಂದರೆ ಬೋತ್ ಅಪೋಸಿಷನ್ ಅಂಡ್ ರೂಲಿಂಗ್ ಪಾರ್ಟಿ. ಅದು ಬಿಟ್ಬಿಟ್ಟು ನಿರ್ಣಯನ ಸದನ ಅದು ಅವ್ರಿಗೆ ಅವಕಾಶ ಇದೆ, ಅವರು ಮಾತಾಡಲಿ, ವಿರೋಧ ಮಾಡಲಿ, ಅವರು ನಮ್ದೇನು ತಕರಾರು ಇಲ್ಲ. ಆದರೆ ಸರ್ವಾನುಮತದಿಂದ ತೀರ್ಮಾನ ಆಗೋದು ಯಾವಾಗ ಅಂತಂದರೆ ಎರಡೂ ಪಾರ್ಟಿಯವರು ಒಪ್ಕೊಂಡಾಗ ಆ ನಿರ್ಣಯವನ್ನು. ಇಲ್ಲದೆ ಹೋದರೆ ಮೆಜಾರಿಟಿ ಮೇಲೆ ತೀರ್ಮಾನ ಮಾಡಬೇಕು. ಈಗ ಬಜೆಟ್ ಮಂಡಿಸ್ತೀವಿ, ಬಜೆಟ್ ಮಂಡಿಸಿದಾಗ ಅವ್ರು ವಾಕೌಟ್ ಮಾಡ್ತಾರೆ, ಅವ್ರಿಗೆ ವಿರೋಧ ಮಾಡ್ತಾರೆ. ನಾವು ಸದನ ತೀರ್ಮಾನ ಮಾಡಲ್ವಾ, ಒಪ್ಪಿಗೆ ಇಲ್ಲ ಅಂತ ಕಾನೂನು ಮಾಡ್ತೀವಿ. ಕಾನೂನು ಮಾಡುವಾಗ ಸರ್ಕಾರದ ಕಾನೂನು ಅಂತ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಕಾನೂನು ಅಂತ ಮಾಡ್ತಾರಾ? ಇದು ಯಾವಾಗಲೂ ಕೂಡ ಸದನದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ನಿಯಮಗಳು. ಅದರಿಂದ ಈಗ ಕಾಂಗ್ರೆಸ್ ನಿರ್ಣಯ ಮಾಡಿ ನಾವು ಇದಕ್ಕೆ ಸದನ ಅಂತ ಈ ಥರ ಹೇಳೋದು ಇದೆಯಲ್ಲ, ಇದು ನಿಯಮಾವಳಿಗಳ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕಾಗ್ತದೆ. ಅದರಿಂದ ನಾನು ಹೇಳ್ತೀನಿ, ನಿರ್ಣಯ ಮಂಡಿಸಿದ್ದೀನಿ, ನಿರ್ಣಯದ ಮೇಲೆ ಮಾತಾಡ್ತೀನಿ. ಆಮೇಲೆ ನೀವು ಏನು ಮಾತಾಡಬೇಕು ನೀವು ಮಾತಾಡಿ, ಚರ್ಚೆಯಲ್ಲಿ ಭಾಗವಹಿಸಿ, ಅದಕ್ಕೆ ವಿರೋಧ ಏನಿಲ್ಲ ನಮ್ಮದು. ಯಾವ ಕಟು ಶಬ್ದಗಳಲ್ಲಿ ಸಂಸದೀಯ ಪದಗಳನ್ನು ಬಳಸಿ ಮಾತಾಡೋದಾದ್ರೆ ಮಾತಾಡಿ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅದು ಬಿಟ್ಬಿಟ್ಟು ಒಂದು ನಿಮಿಷ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದರಲ್ಲಿ ಕೊಟ್ಟಿರೋದು ನೋಡಿದಿರಿ, ಇದರಲ್ಲಿ ಕರ್ನಾಟಕ ವಿಧಾನಸಭೆ ಅಂತ ಮುಖ್ಯಮಂತ್ರಿಗಳು ಅಧಿಕೃತ ಪ್ರಕಟಣೆ ಇದೆ. ಇದರಲ್ಲಿ ಅವನೇನು ಹೇಳ್ತಾರೆ ಅಂದ್ರೆ, ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಗಿನಂತೆ ನಿರ್ಣಯ ಮಂಡಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಸರ್ವಾನುಮತ ಮಂಡಿಸೋದು, ಯಾರು ಮಂಡಿಸಿದ್ದಾರೆ? ನಾವು ಹೇಳೋದಾಗೇನೆ ಸರ್ವಾನುಮತದಿಂದ ನಿರ್ಣಯ ಸದನದಲ್ಲಿ ಮಂಡಿಸಲಾಗಿದೆ ಅನ್ನೋದನ್ನ ಒಪ್ಕೋತೀನಿ. ಸರ್ವಾನುಮತದಿಂದ ಮಂಡಿಸಲಾಗಿದೆ ಅಂದ್ರೆ ಹೆಂಗೆ? ಈಗ ನಿರ್ಣಯಿಸುವಾಗಲ್ಲ ಅದನ್ನ ಹೇಳುದು. ಹೆಂಗೆ ಸರ್ ನೀವು ವಿರೋಧ ಮಾಡ್ತಿರಲ್ರಿ, ವಿರೋಧ ಮಾಡ್ತಿರಲ್ಲ, ನೀವು ಮಂಡನೆ ನೀವು ವಿರೋಧ ಮಾಡ್ತೀರಿ. ಹೌದು, ನಾವು ಮಂಡಿಸೋದೇ ಹಂಗೆ. ಹೌದು, ಹಂಗೆ ಮಾಡಿಸೋದು. ವಿರೋಧ ಮಾಡೋದು ಮಾಡಿ, ನೀವು ವಿರೋಧ ಮಾಡೋದಾದ್ರೆ ಮಾಡಿ. ಸರ್ಕಾರದ ನಿರ್ಣಯ ಸರ್ವಾನುಮತ ಅಥವಾ ಇದು ಆಗ್ಲಿ, ವೋಟಿಂಗ್ ಸದನ ಆಗ್ಲಿ, ನಿರ್ಣಯ ಆದ ಮೇಲೆ ನಿರ್ಣಯ ಒಪ್ಪದಾಗ ಮಾತ್ರ ಶಬ್ದ ಉಪಯೋಗ ಮಾಡಬೇಕು. ಸರ್ಕಾರದ ವತಿಯಿಂದ ಮಂಡಿಸಿ. ಸರ್ವ ಅಧಿಕಾರದಿಂದ ಅಂತೇಳಿ ಸರ್ವಾನುಮತ ಅಂತ ತೆಗೆದ್ಬಿಡಿ, ಸರ್ವ ಅಧಿಕಾರ ಅಂತ ಹೇಳಿ. ಸರ್ವಾಧಿಕಾರ ನಿಮ್ದು. ಈಗ ಸರ್ವಾಧಿಕಾರ ನಿಮ್ದಪ್ಪ ಸುರೇಶ್ ಅವರೇ, ಸರ್ವಾಧಿಕಾರ ತಮ್ದು, ಬಿಜೆಪಿ ಅವ್ರದ್ದು. ಸುರೇಶ್, ಈಗ ಇಬ್ರು ಸುರೇಶ್ ಅವ್ರ ಬಿದ್ದಾಗಿದೆ. ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಯತ್ನಲ್ಲ, ಒಂದು ನಿಮಿಷ, ಈಗ ಬರೇ ಮಂಡನೆ ಮಾಡಬೇಕು. ಚರ್ಚೆಗೆ ತಯಾರದೀವಿ. ಈಗ ನೋಡಿ, ಮಂಡನೆ ಮಾಡಿ ಅದು ಮುಂದೆ ನಾವೇನು ಒತ್ತಾಯ ಮಾಡ್ತೀವಿ. ಈಗ ಏನ್ ಗೊತ್ತಿದೆ, ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಿಮ್ಗೆ ನಾವು ಆಗಲಿ, ನೀವು ಯಾವ ಆ ರೆಸೊಲ್ಯೂಷನ್ ಕಾಪಿ ಇಟ್ಕೊಂಡು ಮಾತ್ರ ನನಗೆ ಅರ್ಥ ಆಗುದಿಲ್ಲ. ನಾವು ಇವತ್ತು ನಿಮಗೆ ಕೊಟ್ಟಿದ್ದೇವೆ, ಎಜೆಂಡಾದಲ್ಲಿ ಬಂದ ನಿರ್ಣಯ ಕಾಪಿ ಏನಿದೆ ಅದು ಕೊಡಿ. ಎಲ್ಲರೂ ದಯವಿಟ್ಟು ನಿಮ್ಗೆ ಎಜೆಂಡಾದಲ್ಲಿ ಬಂದಂತ ನಿರ್ಣಯ ಕಾಪಿಯನ್ನು ಓದಿ. ಎಜೆಂಡಾದಲ್ಲಿ ಯಾವ್ದು ಬಂದಿದೆ? ಸುನೀಲ್, ಒಂದ್ ಸೆಕೆಂಡ್ ಅಪ್ಪ, ನಾನು ಹೆಲ್ತ್ ಕೇಳಿ, ನಿಮ್ಮಲ್ಲಿ ಬಂದಿಲ್ಲ. ಒಂದ್ ಸೆಕೆಂಡ್ ಫಿನಿಶ್ ಮಾಡ್ತೀನಿ. ಯಾಕೆ ಇದನ್ನ ಹಿಡ್ಕೊಂಡು ಚರ್ಚೆ ಮಾಡ್ತೀನಿ? ಒಂದ್ ಸೆಕೆಂಡ್ ಕೂತ್ಕೊಳ್ಳ. ಹೌದು, ಈಗ ನಮಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸರ್ಕಾರದಿಂದ ಬಂದದ್ರಲ್ಲಿ ಸರ್ವಾನುಮತದಿಂದ ಇತ್ತು. ಆದರೆ ನಾವು ಎಜೆಂಡಾ ತಯಾರು ಮಾಡುವಾಗ ಆ ಸರ್ವಾನುಮತವನ್ನು ಸದನ ಅಂತ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಚರ್ಚೆ ಅವ್ರು ಸರ್ಕಾರ ಚರ್ಚೆ ಮಾಡುವಾಗ ಚರ್ಚೆ ಮಾಡ್ತಾರೆ ಅಂತ ನಿರ್ಣಯ ಮಾಡುವಾಗ ಅದು ಫೈನಲ್ ನಿರ್ಣಯ ಆಗುವಂಥದ್ದು. ಆದ ಕಾರಣ ಇದನ್ನು ಸರ್ ಮುಂದುವರಿಸಿ. ಪಾಯಿಂಟ್ ಆಫ್ ಆರ್ಡರ್. ಮಾನ್ಯ ಅಧ್ಯಕ್ಷರೇ, ಇದನ್ನ ಹಿಡ್ಕೊಂಡು ಇದು ಮಾಡಬೇಕು. ಮಾತಾಡ್ಲಾ? ಮಾತಾಡಿ. ಅಲ್ಲ, ಏನು ಮಾತಾಡ್ತಾರೆ? ಏನು ಹೇಳಿದಿಲ್ಲ, ಅಜೆಂಡಾದಲ್ಲಿ ಓದಿ. ಭರತ್, ಸುಮ್ಮನೆ ಅವ್ರು ಹೇಳ್ತಾರೆ ಏನಲ್ಲಿ ಕೂತಲ್ಲಿ ಮಾತಾಡ್ತಿರಲ್ಲ. ಅಧ್ಯಕ್ಷರೇ, ಇದು ಅವ್ರಿಗೆ ಸದನದಲ್ಲಿ
ತಾವು ಬೇರೆ ಕೊಟ್ಟಿದ್ದೀರಾ, ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಬೇರೆ ಕೊಟ್ಟಿದ್ದಾರೆ. ಮುಖ್ಯ ಯಾರಿಗೂ ನಮ್ಗೆ ಕೊಡುದಲ್ಲ, ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ನಮಗೂ ಒಂದು ಸ್ವಲ್ಪ ಕೊಡಿ ಸರ್. ಕರೆಕ್ಟ್ ಇದನ್ನೇ ಅಲ್ಲ, ಇಲ್ಲಿ ಅವರಲ್ಲಿ ನೋಡಿ, ಎರಡು ಕಡೆ ಒಂದೇ ಕಡೆ ಅಲ್ಲ, ಅವರು ಮೇಲೆ ಗಂಭೀರ ಅಂತ ಅಂಶ ಪರಿಗಣಿಸಿ ಕರ್ನಾಟಕ ವಿಧಾನಸಭೆ ಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸಲಾಗಿದೆ. ಆಮೇಲೆ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಿರ್ಣಯವನ್ನು ಕಳಿಸಬೇಕೆಂದು ಈ ಸದನ ನಿರ್ಣಯಿಸುತ್ತದೆ. ಏನು ನಾವು ನಿರ್ಣಯಿಸಿದ್ದೀರಾ? ಏನು ನಿಮಿಷ ಇದೆಯಲ್ಲ? ಅಲ್ಲ ಅಧ್ಯಕ್ಷರೇ, ಇನ್ನೂ ಚರ್ಚೆ ಆಗಿಲ್ಲ. ಈಗ ಅದನ್ನು ಮಂಡಿಸುದಲ್ಲ, ನಿರ್ಣಯ ಆಯ್ತಾ? ರೆಸಲ್ಯೂಷನ್ ಪಾಸ್ ಆಯ್ತಾ? ಮಾಡ್ಬೇಕಾಯ್ತು. ರೆಸಲ್ಯೂಷನ್ ಚರ್ಚೆ ಆದ ನಂತರ ರೆಸಲ್ಯೂಷನ್ ಪಾಸ್ ಆಗಿ ಕಳಿಸುವುದು. ಇದನ್ನೇ ನೀವು ಇಟ್ಕೊಂಡು ಚರ್ಚೆ ಮಾಡಿದಂತ ಹೇಳಿದ್ರೆ ಪ್ರತಿಯೊಂದು ಅಕ್ಷರದಲ್ಲಿ ಕೂಡ ಈಗ ಅವ್ರು ಮಂಡಿಸ್ತಾರೆ, ಇಲ್ಲಿ ಚರ್ಚೆ ಆಗ್ತದೆ, ಚರ್ಚೆ ಆದ ನಂತರ ನಿರ್ಣಯ ಆಗುವಂತದ್ದು. ಸರ್ವಾನುಮತದಿಂದ ಅಂತ ಮುಖ್ಯಮಂತ್ರಿ ಹೇಳೋರು ಅವ್ರು ಅಪೋಸ್ ಮಾಡ್ಲಿ, ಬೇಡ ತೆಗೆದಾಕಿದ್ರೆ ಅದನ್ನ ಹೇಳಿದ್ದು ಕೂಡ. ಸರ್ವಾನುಮತ ಬೇಡ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ಮಾಡ್ರಿ ನೀವು ಪಾಯಿಂಟ್ ಆಫ್ ಆರ್ಡರ್ ಇದೆ. ಪಾಯಿಂಟ್ ಆಫ್ ಆರ್ಡರ್, ಅಪೋಸ್ ಮಾಡ್ಲಿ. ಪಾಯಿಂಟ್ ಆಫ್ ಆರ್ಡರ್. ದಯವಿಟ್ಟು ಮಾನ್ಯ ಮುಖ್ಯ ಮಾತಾಡ್ಲಿಕ್ಕಿದೆ. ಸರ್ವಾನುಮತ ಇಲ್ಲ, ಚರ್ಚೆ ಮಾಡ್ಬೇಕು. ಸರ್ಕಾರದಿಂದಲೇ ಮಾಡ್ತೀವಿ ಬಿಡಿ, ಮಂಡನೆ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದ್ರು, ಸದನದಲ್ಲಿ ನಿಯಮಾವಳಿಗಳು ಅದಾವು, ನಿಯಮಾವಳಿ ಪ್ರಕಾರ ನಾವು ಮಾಡಬೇಕು, ಸದನ ನಡಿಬೇಕು ನಿಯಮಾವಳಿ ಪ್ರಕಾರ ಅಂತೇಳಿ. ಈ ನಿಯಮಾವಳಿ ಏನದಾವಲ್ಲ, 1853 ಹಿಸ್ಟ್ರಿ ಇದೆ ಇದಕ್ಕೆ. ಅದನ್ನ ಮತ್ತೆ ನೋಡಿ. ಅಲ್ಲ ಒಂದ್ ನಿಮಿಷ, ಇದಕ್ಕೆ ಓಕೆ. 1853 ಸದನದಲ್ಲಿ ಯಾವ ರೀತಿ ಈ ರೀತಿಯ ಮಂಡನೆ ಮಾಡಬೇಕು ಅಂತ ಮೊದಲೇ ಬಾರಿ ಚರ್ಚೆ ಆಯಿತು. ಅದ್ರ ಬಗ್ಗೆ ಮೊದಲೇ ಬಾರಿ ಭಾರತ ದೇಶದಲ್ಲಿ ಆರ್ಡರ್ ಬಂತು. ಅದಾದ್ಮೇಲೆ ಅದು ಮತ್ತೆ ಅಮೆಂಡ್ಮೆಂಟ್ ಹಾಕೊಂತ ಹೋತು. 1902ರಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ಆಯ್ತು, 1909ರಲ್ಲಿ ಅಮೆಂಡ್ಮೆಂಟ್ ಆಯ್ತು, 1927ರಲ್ಲಿ ಅಮೆಂಡ್ಮೆಂಟ್ ಆಯ್ತು. ಅದಾದ್ಮೇಲೆ ನಮ್ಮ ಸಂವಿಧಾನ ಅದನ್ನೇ ಬರ್ತಾ ಇದ್ದೇನೆ, ಪಾಯಿಂಟಿಗೆ ಬರ್ತಾ ಇದ್ದೇನೆ. ಅದ್ರ ಪ್ರಕಾರ ನಮ್ಮ ಇದ್ರ ಬಗ್ಗೆ ಬಹಳ ದೀರ್ಘವಾದ ಚರ್ಚೆ ಆಗಿ ಯಾವ ರೀತಿ ಸದನದಲ್ಲಿ ಪ್ರಶ್ನೋತ್ತರ ಕೇಳಬೇಕು ಅನ್ನುವಂಥದ್ದು ಒಂದು ಗೈಡ್ಲೈನ್ಸ್ ಐತೆ. ಸದನಕ್ಕೆ ಒಂದು ಗೈಡ್ಲೈನ್ಸ್ ಐತೆ, ಪಾರ್ಲಿಮೆಂಟ್ ದಲ್ಲಿನೂ ಕೂಡ ಗೈಡ್ಲೈನ್ಸ್ ಐತಿ, ನಮ್ಮಲ್ಲಿಯೂ ಕೂಡ ಒಂದು ಗೈಡ್ಲೈನ್ಸ್ ಐತೆ. ನಮ್ಮಲ್ಲಿರುವಂತ ಈ ಗೈಡ್ಲೈನ್ಸ್ ಸದನದ ನಿಯಮಾವಳಿ ಪುಸ್ತಕ ಏನೈತಿ, ಇದು ಪಾರ್ಲಿಮೆಂಟ್ ನಿಂದ ಅದನ್ನ ತಗೊಂಡು ಅದನ್ನ ನಮಗೆ ಅಡಾಪ್ಟ್ ಮಾಡ್ಕೊಂಡಂತ ಇದು ನಿಯಮಾವಳಿಗಳು ಇದಾವೆ. ನಮ್ಮದೇ ಆದ ನಮ್ಮ ಸದನನ ಎಕ್ಸೆಪ್ಟ್ ಮಾಡಿಕೊಂಡ ನಿಯಮಾವಳಿಯ ಪ್ರಕಾರ ಒಂದು ನಿರ್ಣಯವನ್ನು ಮಂಡಿಸಲು ಒಬ್ಬರು ಬ್ಯಾಲೆಟ್ ದಿನಾಂಕಕ್ಕೆ ಕನಿಷ್ಠ ಪೂರ್ತಿ 7 ದಿನಗಳ ಮುಂಚೆ ತಮ್ಮ ಉದ್ದೇಶವನ್ನು ಕುರಿತು ಸೂಚನೆ ಕಳಿಸಬೇಕು ಅಂಥೇಳಿ ಸ್ಪಷ್ಟವಾಗಿ ಇದರಲ್ಲಿದೆ. ಈಗ ನಮಗೆ 7 ದಿನದ ಮೊದಲ ಸೂಚನೆ ಕೊಟ್ಟಿದ್ದಾರ ಮುಖ್ಯಮಂತ್ರಿಗಳು? ಕೊಟ್ಟಿಲ್ಲ. ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್. 7 ದಿನದ ಮೇಲೆ ಕೊಟ್ಟಿಲ್ಲ ಅಂದ್ಮೇಲೆ ಇದ್ರ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಉತ್ತರ ಕೂತ್ಕೊಳ್ಳಿ. ಹಾಗಾಗಿ ಮಾಡ್ಲಿಕ್ಕೆ ಆಗುದು. ಅವ್ರು ತಮ್ಮ ತಲೆಯಲ್ಲಿ ಇಟ್ಕೊಂಡಿರ್ಬೋದು, ನಾವು ವಿ.ಬಿ.ಜಿ. ರಾಮ್ಜಿ ಬಗ್ಗೆ ನಾನು ಒಂದು ವಿಶೇಷವಾಗಿ ಅಧಿವೇಶನ ಕರಿತಿದ್ದೇನೆ, ಅದರಲ್ಲಿ ಇದನ್ನ ನಮಗೆ ನೋಟಿಸ್ ಬಂದಿಲ್ಲ, ನಮಗೆ ನೋಟಿಸ್ ಬಂದಿಲ್ಲ ಅಂದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಪ್ರಶ್ನೆ ಇಲ್ಲ, ಇದನ್ನ ಮಂಡನೆ ಮಾಡುವಂತ ಹೇಳಿದ್ರಲ್ಲ ಈಗ. ಹಾಗಾಗಿ ಇದನ್ನ ಬಿಟ್ಟು ಬೇರೆ ವಿಷಯನ ತೆಗೆದುಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತೇವೆ.